ಶ್ರೀರಾಮುಲು ಬಿರುಗಾಳಿಗೆ ತತ್ತರಿಸಿರೋ ಬಿಜೆಪಿ ಸರ್ಕಾರ ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನಕ್ಕೆ ಸಜ್ಜಾಗಿದೆ. ಆದರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಬರಲು ಕಾರಣರಾದ ರೆಡ್ಡಿ ಪಾಳ್ಯ ಈಗ ಬಿಜೆಪಿ ಜೊತೆಗಿಲ್ಲ. ಹೀಗಾಗಿ ಈ ಬಾರಿಯ ಅಧಿವೇಶನ ಕುತೂಹಲ ಕೆರಳಿಸಿದೆ. ಇನ್ನು ಸಿಎಂ ಆದ್ಮೇಲೆ ಸದಾನಂದ ಗೌಡರಿಗೆ ಇದು ಮೊದಲ ಅಧಿವೇಶನ. ಉಪಚುನಾವಣೆಯಲ್ಲಿ ತೀವ್ರ ಮುಖಭಂಗ, ಸಿಗದಾಯಿತು ರೆಡ್ಡಿ ಪಾಳಯದ ಅಭಯ. ಈಗ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿದೆ. ಇದರ ನಡುವೆಯೇ ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗ್ತಾ ಇದೆ. ಸಿಎಂ ಸದಾನಂದ ಗೌಡರಿಗೆ ಇದು ಚೊಚ್ಚಲ ಅಧಿವೇಶನ. ಒಂದು ಕಡೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳ ಅಬ್ಬರ ಇರುತ್ತೆ, ಇನ್ನೊಂದೆಡೆ ಸರ್ಕಾರಕ್ಕೆ ಬಲವಾಗಿದ್ದ ರೆಡ್ಡಿ ಪಾಳಯದ ಶಾಸಕರ ಅಭಯ ಸಿಗೋದು ಅನುಮಾನ. ಹೀಗಾಗಿ ಸದಾನಂದ ಗೌಡರ ಸರ್ಕಾರ ಇದನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದೇ ಕುತೂಹಲ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷೇತರನಾಗಿ ಚುನಾವಣೆ ಎದುರಿಸಿದ ಶ್ರೀರಾಮುಲು ಮತ್ತೆ ಶಾಸಕನಾಗಿಯೇ ವಿಧಾನಸೌಧ ಪ್ರವೇಶಿಸುತ್ತೇನೆ ಅಂತ ಹೇಳಿದರು. ಇದೀಗ ಶ್ರೀರಾಮುಲು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇವತ್ತು ಶ್ರೀರಾಮುಲು ಶಾಸಕನಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅಧಿವೇಶನಕ್ಕೆ ಹಾಜರಾಗೋ ಸಾಧ್ಯತೆ ಇದೆ. ಈಗಾಗಲೇ ಹೊಸ ಪಕ್ಷ ಕಟ್ಟೋದಾಗಿ ಹೇಳಿರೋ ಶ್ರೀರಾಮುಲು ವಿಧಾನಸೌಧದಲ್ಲಿ ಬಿರುಗಾಳಿ ಎಬ್ಬಿಸ್ತಾರೇನೋ ಅನ್ನೋ ಭಯ ಬಿಜೆಪಿಗೆ ಇದ್ದೇ ಇದೆ. ರೆಡ್ಡಿ ಪಾಳಯದ ಹಲವು ಶಾಸಕರು ಕೈಕೊಡ್ತಾರೆ ಅನ್ನೋ ಭಯ ಬಿಜೆಪಿಗೆ ಇದ್ದೇ ಇದೆ. ಹೀಗಾಗಿ ಬಿಜೆಪಿ ಪಕ್ಷೇತರರನ್ನ ಸೆಳೆಯುವ ಪ್ರಯತ್ನ ಮಾಡಿದೆ. ಹೀಗಾಗಿ ಇವತ್ತಿನ ಅಧಿವೇಶನದಲ್ಲಿ 5 ಪಕ್ಷೇತರ ಶಾಸಕರು ಎಲ್ಲಿ ಕೂರ್ತಾರೆ ಅನ್ನೋದೇ ಕುತೂಹಲ. 5 ಶಾಸಕರು ಪ್ರತ್ಯೇಕವಾಗಿ ಕೂರ್ತಾರಾ, ಇಲ್ಲವೇ ಶ್ರೀರಾಮುಲು ಜೊತೆಗೆ ಕೂರ್ತಾರೋ ಗೊತ್ತಿಲ್ಲ. ಇನ್ನೊಂದೆಡೆ ಉಪಚುನಾವಣೆಯಲ್ಲಿ ಶ್ರೀರಾಮುಲು ಪರ ಬಹಿರಂಗವಾಗಿ ಪ್ರಚಾರ ಮಾಡಿದ್ದ ಸೋಮಶೇಖರ ರೆಡ್ಡಿ, ಸುರೇಶ್ ಬಾಬು ಹಾಗೂ ಬಿ ನಾಗೇಂದ್ರ ಬಿಜೆಪಿಯಿಂದ ಅಮಾನತಾಗಿದ್ದಾರೆ. ಇವರು ಕೂಡ ಕಲಾಪದಲ್ಲಿ ಯಾರ ಜೊತೆಗಿರ್ತಾರೆ ಅನ್ನೋದು ಕುತೂಹಲದ ಸಂಗತಿ. ಇನ್ನು ರೆಡ್ಡಿ ಪಾಳಯದಲ್ಲಿದ್ದ ಹಲವು ಶಾಸಕರ ನಡೆ ಏನು ಎಂಬುದರ ಬಗ್ಗೆಯೂ ಬಿಜೆಪಿ ಸರ್ಕಾರಕ್ಕೆ ಭಯವಿದೆ. ಇನ್ನು ಜೆಡಿಎಸ್ ಪಕ್ಷ ಅಕ್ರಮ ಗಣಿಗಾರಿಕೆ ಸಂಬಂಧ ಸದನದಲ್ಲಿ ಅಬ್ಬರಿಸ್ತಾ ಇತ್ತು. ಆದರೆ ಇದೀಗ ಉಪಚುನಾವಣೆಯಲ್ಲಿ ಶ್ರೀರಾಮುಲುಗೆ ಬೆಂಬಲ ನೀಡಿತ್ತು. ಇದರಿಂದಾಗಿ ರೆಡ್ಡಿ ಬ್ರದರ್ಸ್ ವಿರುದ್ಧ ಹೋರಾಟ ನಡೆಸೋದು ಅನುಮಾನ. ಹೀಗಾಗಿ ಸದನದಲ್ಲಿ ಹೋರಾಟಕ್ಕೆ ಬದಲಾಗಿ ಶ್ರೀರಾಮುಲು ಬಣದ ಜೊತೆ ಸೇರಿ ಸರ್ಕಾರವನ್ನ ಬೀಳಿಸೋ ಸರ್ಕಸ್ ಮಾಡಬಹುದು. ಇನ್ನೊಂದೆಡೆ ಸತತ ಸೋಲಿನಿಂದ ಕಂಗೆಟ್ಟಿರೋ ಕಾಂಗ್ರೆಸ್ ಬಳ್ಳಾರಿ ಸೋಲಿನಿಂದ ಮತ್ತಷ್ಟು ಕುಗ್ಗಿ ಹೋಗಿದೆ. ಆದರೆ ಬಿಜೆಪಿಗೆ 3ನೇ ಸ್ಥಾನ ಸಿಕ್ಕಿರೋದು ಮತ್ತು ಜೆಡಿಎಸ್ ರಾಮುಲುಗೆ ಬೆಂಬಲ ನೀಡಿರೋದರ ಬಗ್ಗೆ ಧ್ವನಿ ಎತ್ತಬಹುದು. ಅದನ್ನು ಬಿಟ್ಟರೆ ಮತ್ತೆ ಅದೇ ಭ್ರಷ್ಟಾಚಾರದ ಹೋರಾಟ ರಿಪೀಟ್ ಆಗಬಹುದು. ಒಟ್ಟಿನಲ್ಲಿ ಶ್ರೀರಾಮುಲು ಬಣದ ನಡೆ ಮೇಲೆ ಬಿಜೆಪಿಯ ಉಸಿರಾಟ ನಿಂತಿದೆ. ಸದ್ಯದ ಮಟ್ಟಿಗೆ ಸರ್ಕಾರ ಉರುಳಿಸುವ ಉದ್ದೇಶವಂತೂ ರೆಡ್ಡಿ ಬ್ರದರ್ಸ್ಗೆ ಇಲ್ಲ. ಆದರೆ ಸರ್ಕಾರದ ಕೊರಳಿಗೆ ಉರುಳು ಹಾಕುವಲ್ಲಿ ರೆಡ್ಡಿ ಬ್ರದರ್ಸ್ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ರೆಡ್ಡಿ ಬ್ರದರ್ಸ್ಗೆ ಚುನಾವಣೆಯಂತೂ ಬೇಕಿಲ್ಲ. ಬಿಜೆಪಿ ಸರ್ಕಾರವನ್ನ ಬೆದರಿಸೋದೊಂದೇ ಅವರ ಗುರಿ. ಹೀಗಾಗಿ ವಿಧಾನಮಂಡಲ ಅಧಿವೇಶನ ಕುತೂಹಲ ಕೆರಳುವಂತೆ ಮಾಡಿದೆ. ಸುವರ್ಣ ನ್ಯೂಸ್ 24/7 ಬೆಂಗಳೂರು.